ಇಂಡಿಗೋ ಫ್ಲೈಟ್ ರದ್ದಾಗಿದೆ. ಸಾಕಷ್ಟು ಪ್ರಯಾಣಿಕರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೊಂದು ಕಡೆ ಖಾಸಗಿ ಬಸ್ಗಳಲ್ಲಿ ಹೋಗ್ಬೇಕಂದ್ರೆ ದುಪ್ಪಟ್ಟು ದರ ₹10,000ವರೆಗೂ ರೇಟ್ ಆಗಿದೆ. ಮುಂಬೈ, ಪುಣೆ ಹೋಗ್ಬೇಕಂದ್ರೆ. ಹೀಗಾಗಿ ರೈಲ್ವೆ ಡಿಪಾರ್ಟ್ಮೆಂಟ್ ನೈಋತ್ಯ ರೈಲ್ವೆ ಡಿಪಾರ್ಟ್ಮೆಂಟ್ ಇದೀಗ ಹೆಚ್ಚುವರಿ ಟ್ರೈನ್‌ಗಳನ್ನು ಸ್ಪೆಷಲ್ ಟ್ರೈನ್‌ಗಳನ್ನು ಬಿಟ್ಟಿದ್ದಾರೆ. ಮುಂಬೈ, ಪುಣೆ, ಚೆನ್ನೈಗೆ. ನಮ್ಮ ಜೊತೆ ಈಗ ಈ ಬಗ್ಗೆ ಮಾತನಾಡೋದಕ್ಕೆ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಪ್ರಾಣೇಶ್ ಇದ್ದಾರೆ. ನೈಋತ್ಯ ವಿಭಾಗದವರು. ಅವ್ರು ಮಾತಾಡಿಸ್ತೀನಿ. ಸರ್, ಒಂದು ಕಡೆ ಇಂಡಿಗೋ ಫ್ಲೈಟ್ ರದ್ದಾಗಿದೆ. ಸಾಕಷ್ಟು ಪ್ರಯಾಣಿಕರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೊಂದು ಕಡೆ ಖಾಸಗಿ ಬಸ್‌ಗಳು ಹೋಗ್ಬೇಕಂದ್ರೆ ದುಪ್ಪಟ್ಟು ದರ. ಈಗ ಸ್ಪೆಷಲ್ ಟ್ರೈನ್ ಎಷ್ಟು ಬಿಟ್ಟಿದ್ದಾರೆ ಸರ್? ಎಲ್ಲೆಲ್ಲಿಗೆ ಹೋಗ್ತಿದ್ದೇವಂತ ಈಗ? ಈಗ ಪ್ರಯಾಣಿಕರ ಹೆಚ್ಚುವರಿ ದಟ್ಟಣೆಯನ್ನು ಗಮನದಲ್ಲಿಟ್ಕೊಂಡು ನಾವು ನೈಋತ್ಯ ರೈಲ್ವೆಯಿಂದ ಚೆನ್ನೈಗೆ, ಪುಣೆಗೆ ಹಾಗೂ ಹಜರತ್ ನಿಜಾಮುದ್ದೀನ್ ಅಂದರೆ ಡೆಲ್ಲಿಗೆ ವಿಶೇಷ ರೈಲುಗಳನ್ನ ಓಡಿಸ್ತಾ ಇದ್ದೀವಿ. ಅದರಲ್ಲಿ ಟ್ರೈನ್ ನಂಬರ್ 06259 ಯಶವಂತಪುರ್ ಹಜರತ್ ನಿಜಾಮುದ್ದೀನ್ ಅಂದರೆ ಡೆಲ್ಲಿ ಟ್ರೈನು. ಅದು 7/12/2025 ಅಂದರೆ ನಾಳೆ ಬೆಳಗ್ಗೆ 7 ಗಂಟೆಗೆ ಯಶವಂತಪುರ ನಿಲ್ದಾಣದಿಂದ ಹೊರಟು ಆ, ಮಂಗಳವಾರ ಬೆಳಗಿನ ಜಾವ 3 ಗಂಟೆಗೆ ಹಜರತ್ ನಿಜಾಮುದ್ದೀನ್ ನಿಲ್ದಾಣವನ್ನು ತಲುಪುತ್ತೆ. ಅದೇ ರೀತಿ ಟ್ರೈನ್ ನಂಬರ್ 06260 ಹಜರತ್ ನಿಜಾಮುದ್ದೀನ್ ಬೆಂಗಳೂರು ಕಂಟೋನ್ಮೆಂಟ್ ಟ್ರೈನು 9/12/2025 ಹಜರತ್ ನಿಜಾಮುದ್ದೀನ್ನಿಂದ ರಾತ್ರಿ 11:50ಕ್ಕೆ ಹೊರಟು ಗುರುವಾರ ರಾತ್ರಿ 7:45 ಗಂಟೆಗೆ ಬೆಂಗಳೂರು ಕಂಟೋನ್ಮೆಂಟ್ ನಿಲ್ದಾಣವನ್ನು ತಲುಪುತ್ತೆ. ಅದೇ ರೀತಿ ಟ್ರೈನ್ ನಂಬರ್ 06263 KSR ಬೆಂಗಳೂರು ಪುಣೆ ಈ ರೈಲು 7/12/2025 KSR ಬೆಂಗಳೂರಿನಿಂದ ರಾತ್ರಿ 7:30ಕ್ಕೆ ಹೊರಟು ಮರುದಿನ ಮಧ್ಯಾಹ್ನ 2:30ಕ್ಕೆ ಪುಣೆಯನ್ನು ತಲುಪುತ್ತೆ. ಅದೇ ರೀತಿ ಟ್ರೈನ್ ನಂಬರ್ 06264 ಪುಣೆ ಬೆಂಗಳೂರು ಕಂಟೋನ್ಮೆಂಟ್ ಟ್ರೈನು 8/12/2025 ಮಧ್ಯಾಹ್ನ 3:30ಕ್ಕೆ ಪುಣೆಯಿಂದ ಹೊರಟು ಮರುದಿನ ಬೆಳಗ್ಗೆ 9:30ಕ್ಕೆ ಬೆಂಗಳೂರು ಕಂಟೋನ್ಮೆಂಟ್ ಟ್ರೈನ್ ನಿಲ್ದಾಣವನ್ನು ತಲುಪುತ್ತೆ. ಅದೇ ರೀತಿ ಟ್ರೈನ್ ನಂಬರ್ 06255 KSR ಬೆಂಗಳೂರು ಚೆನ್ನೈ ಎಗ್ಮೋರ್ ಟ್ರೈನು ನಾಳೆ 7/12/2025 ಬೆಳಗ್ಗೆ 8:05ಕ್ಕೆ ಬೆಂಗಳೂರಿನಿಂದ ಹೊರಟು ಮಧ್ಯಾಹ್ನ 2:45ಕ್ಕೆ ಚೆನ್ನೈ ಎಗ್ಮೋರ್ ನಿಲ್ದಾಣವನ್ನು ತಲುಪುತ್ತೆ. ಅದೇ ರೀತಿ ಟ್ರೈನ್ ನಂಬರ್ 06256 ಚೆನ್ನೈ ಎಗ್ಮೋರ್ KSR ಬೆಂಗಳೂರು ರೈಲು ನಾಳೆ ಮಧ್ಯಾಹ್ನ 3:45ಕ್ಕೆ ಚೆನ್ನೈ ಎಗ್ಮೋರ್ನಿಂದ ಹೊರಟು ರಾತ್ರಿ 10:45ಕ್ಕೆ KSR ಬೆಂಗಳೂರು ನಿಲ್ದಾಣವನ್ನು ತಲುಪುತ್ತೆ. ಮತ್ತೆ ಒಂದು ಟ್ರೈನು 06255 KSR ಬೆಂಗಳೂರು ಚೆನ್ನೈ ಸೆಂಟ್ರಲ್ ರೈಲು ಇದು 8ನೇ ತಾರೀಕು ಬೆಳಗ್ಗೆ 8:05ಕ್ಕೆ ಬೆಂಗಳೂರಿನಿಂದ ಹೊರಟು ಮಧ್ಯಾಹ್ನ 2:45ಕ್ಕೆ ಚೆನ್ನೈನ ತಲುಪುತ್ತೆ. ಅದೇ ರೀತಿ 8ನೇ ತಾರೀಕು ಮಧ್ಯಾಹ್ನ ಟ್ರೈನ್ ನಂಬರ್ 06256 ಚೆನ್ನೈ ಸೆಂಟ್ರಲ್ ಬೆಂಗಳೂರು ರೈಲು ಇದು ಸಂಜೆ 4:10ಕ್ಕೆ ಚೆನ್ನೈನಿಂದ ಹೊರಟು ರಾತ್ರಿ 10:45ಕ್ಕೆ ಸರ್, ಈಗ ಇವೆಲ್ಲ ಬೆಂಗಳೂರು ಸ್ಪೆಷಲ್ ನಿಲ್ದಾಣ. ಟ್ರೈನ್‌ಗಳ ಹೇಗೆ? ಹೌದು, ಇದೆಲ್ಲ ವಿಶೇಷ ರೈಲುಗಳು. ಇದು ಅಂದ್ರೆ ಇಂಡಿಗೋ ಫ್ಲೈಟ್ ಎಫೆಕ್ಟ್‌ನಿಂದ ಈಗ ಸ್ಪೆಷಲ್ ಟ್ರೈನ್‌ಗಳು ಬಿಟ್ಟಿದ್ದಾರೆ ತಾವು. ಹೌದೌದು. ಇದು ವೇಟಿಂಗ್ ಲಿಸ್ಟ್ ಎಲ್ಲ ಜಾಸ್ತಿ ಆಗಿದೆ. ಮತ್ತೆ ಅದು ಫ್ಲೈಟ್ ಕ್ಯಾನ್ಸಲ್ ಆಗಿದೆ. ಸೊ ಇದನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಎಲ್ಲಿ ಜನಗಳಿಗೆ ಎಲ್ಲಿ ಬೇಡಿಕೆ ಇದೆ ಅನ್ನೋದನ್ನ ನಾವು ಗಮನದಲ್ಲಿಟ್ಕೊಂಡು ಆ ನಿಲ್ದಾಣಗಳಿಗೆ ವಿಶೇಷ ರೈಲುಗಳನ್ನ ನಾವು ಓಡಿಸ್ತಾ ಇದ್ದೀವಿ. ಸದ್ಯಕ್ಕೆ ಪುಣೆ, ದೆಹಲಿ, ಚೆನ್ನೈ ಈ ಒಂದು ಭಾಗಕ್ಕೆ ಮತ್ತೆ ಸರ್ ಮುಂಬೈ ಟ್ರೈನ್ ಏನಿದೆನಾ? ಮುಂಬೈಗೆ ಸ್ಪೆಷಲ್ ಟ್ರೈನ್ ಬಿಡ್ಬೇಕಂತ ಏನು ಪ್ಲಾನ್ ಇದೆನಾ ಹೇಗೆ ಸರ್ ಅಂತ? ಅದೇ ನಾವು ಅದು ನೋಡ್ತೀವಿ ಇವಾಗ. ಮತ್ತೆ ಅಲ್ಲಿಗೆ ಬೇಡಿಕೆ ಹೇಗಿದೆ ನೋಡ್ಕೊಂಡು ನಾವು ಆ ನಿರ್ಧಾರವನ್ನ ಸರ್, ತಗೋತೀವಿ. ಕೆಲವೊಂದು ಟಿಕೆಟ್ ಬುಕಿಂಗ್ ಆಗ್ತಿಲ್ಲ ಮತ್ತು ವೇಟಿಂಗ್ ಲಿಸ್ಟ್ ಎಲ್ಲ ಬರ್ತಿದೆ ಅಂತ ಸ್ವಲ್ಪ ಪ್ರಯಾಣಿಕರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲ, ಅದೇ ಅದಕ್ಕೋಸ್ಕರನೇ ಈಗ ವೇಟಿಂಗ್ ಲಿಸ್ಟ್ ಬರ್ತಾ ಇರೋದ್ರಿಂದಾನೇ ನಾವು ಎಲ್ಲೆಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ, ಎಲ್ಲೆಲ್ಲಿ ವೇಟಿಂಗ್ ಲಿಸ್ಟ್ ಜಾಸ್ತಿ ಇದೆ, ಆ ಭಾಗಕ್ಕೆ ನಾವು ಈ ವಿಶೇಷ ರೈಲುಗಳನ್ನ ಓಡಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಇನ್ನೇನಾದ್ರು ಬೇಡಿಕೆ ಇದ್ರೆ ಮತ್ತೆ ನಾವು ಅದನ್ನು ಗಮನದಲ್ಲಿಟ್ಕೊಂಡು ಯಾಕಂದ್ರೆ ಇವತ್ತು ವಿಶೇಷ 5ನೇ ದಿನ ಸರ್, ಇಂದು ಸಹ ಫ್ಲೈಟ್ ರದ್ದಾಗಿದೆ, ಓಡಾಡ್ತಿಲ್ಲ ಫ್ಲೈಟ್‌ಗಳು. ಹೌದೌದು. ನಾವು ನೋಡ್ತಾ ಇದ್ದೀವಿ. ಮತ್ತೆ ಏನಾದ್ರು ಹೆಚ್ಚುವರಿ ವಿಶೇಷ ರೈಲುಗಳು ಬೇಕಿದ್ರೆ ಅದನ್ನು ನಾವು ನಮ್ಮ ಹೆಡ್ ಕ್ವಾರ್ಟರ್ಸ್‌ನಿಂದ ಮತ್ತೆ ರೈಲ್ವೆ ಬೋರ್ಡಿಂದ ನಿರ್ಧಾರವನ್ನ ತಗೊಂಡು ವಿಶೇಷ ರೈಲುಗಳನ್ನ ನಾವು ಎಲ್ಲೆಲ್ಲಿಗೆ ಅಗತ್ಯ ಇದೆ ಅಲ್ಲಿಗೆಲ್ಲ ಓಡಿಸ್ತೀವಿ ನಾವು. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ನೈಋತ್ಯ ವಿಭಾಗದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ರೈಲ್ವೆ ಡಿಪಾರ್ಟ್ಮೆಂಟ್‌ನ ಪ್ರಾಣೇಶ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಂಡಿಗೋ ಫ್ಲೈಟ್ ರದ್ದಾಗಿದೆ. ಸಾಕಷ್ಟು ಪ್ರಯಾಣಿಕರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೊಂದು ಕಡೆ ಖಾಸಗಿ ಬಸ್ಗಳಲ್ಲಿ ಹೋಗ್ಬೇಕಂದ್ರೆ ದುಪ್ಪಟ್ಟು ದರ ₹10,000ವರೆಗೂ ರೇಟ್ ಆಗಿದೆ. ಮುಂಬೈ, ಪುಣೆ ಹೋಗ್ಬೇಕಂದ್ರೆ. ಹೀಗಾಗಿ ರೈಲ್ವೆ ಡಿಪಾರ್ಟ್ಮೆಂಟ್ ನೈಋತ್ಯ ರೈಲ್ವೆ ಡಿಪಾರ್ಟ್ಮೆಂಟ್ ಇದೀಗ ಹೆಚ್ಚುವರಿ ಟ್ರೈನ್‌ಗಳನ್ನು ಸ್ಪೆಷಲ್ ಟ್ರೈನ್‌ಗಳನ್ನು ಬಿಟ್ಟಿದ್ದಾರೆ. ಮುಂಬೈ, ಪುಣೆ, ಚೆನ್ನೈಗೆ. ನಮ್ಮ ಜೊತೆ ಈಗ ಈ ಬಗ್ಗೆ ಮಾತನಾಡೋದಕ್ಕೆ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಪ್ರಾಣೇಶ್ ಇದ್ದಾರೆ. ನೈಋತ್ಯ ವಿಭಾಗದವರು. ಅವ್ರು ಮಾತಾಡಿಸ್ತೀನಿ. ಸರ್, ಒಂದು ಕಡೆ ಇಂಡಿಗೋ ಫ್ಲೈಟ್ ರದ್ದಾಗಿದೆ. ಸಾಕಷ್ಟು ಪ್ರಯಾಣಿಕರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೊಂದು ಕಡೆ ಖಾಸಗಿ ಬಸ್ಗಳು ಹೋಗ್ಬೇಕಂದ್ರೆ ದುಪ್ಪಟ್ಟು ದರ. ಈಗ ಸ್ಪೆಷಲ್ ಟ್ರೈನ್ ಎಷ್ಟು ಬಿಟ್ಟಿದ್ದಾರೆ ಸರ್? ಎಲ್ಲೆಲ್ಲಿಗೆ ಹೋಗ್ತಿದ್ದೇವಂತ ಈಗ? ಈಗ ಪ್ರಯಾಣಿಕರ ಹೆಚ್ಚುವರಿ ದಟ್ಟಣೆಯನ್ನು ಗಮನದಲ್ಲಿಟ್ಕೊಂಡು ನಾವು ನೈಋತ್ಯ ರೈಲ್ವೆಯಿಂದ ಚೆನ್ನೈಗೆ, ಪುಣೆಗೆ ಹಾಗೂ ಹಜರತ್ ನಿಜಾಮುದ್ದೀನ್ ಅಂದರೆ ಡೆಲ್ಲಿಗೆ ವಿಶೇಷ ರೈಲುಗಳನ್ನ ಓಡಿಸ್ತಾ ಇದ್ದೀವಿ. ಅದರಲ್ಲಿ ಟ್ರೈನ್ ನಂಬರ್ 06259 ಯಶವಂತಪುರ್ ಹಜರತ್ ನಿಜಾಮುದ್ದೀನ್ ಅಂದರೆ ಡೆಲ್ಲಿ ಟ್ರೈನು ಅದು 7/12/2025 ಅಂದರೆ ನಾಳೆ
ಬೆಳಗ್ಗೆ 7 ಗಂಟೆಗೆ ಯಶವಂತಪುರ ನಿಲ್ದಾಣದಿಂದ ಹೊರಟು ಆ, ಮಂಗಳವಾರ ಬೆಳಗಿನ ಜಾವ 3 ಗಂಟೆಗೆ ಹಜರತ್ ನಿಜಾಮುದ್ದೀನ್ ನಿಲ್ದಾಣವನ್ನು ತಲುಪುತ್ತೆ. ಅದೇ ರೀತಿ ಟ್ರೈನ್ ನಂಬರ್ 06260 ಹಜರತ್ ನಿಜಾಮುದ್ದೀನ್ ಬೆಂಗಳೂರು ಕಂಟೋನ್ಮೆಂಟ್ ಟ್ರೈನು 9/12/2025 ಹಜರತ್ ನಿಜಾಮುದ್ದೀನ್ನಿಂದ ರಾತ್ರಿ 11:50ಕ್ಕೆ ಹೊರಟು ಗುರುವಾರ ರಾತ್ರಿ 7:45 ಗಂಟೆಗೆ ಬೆಂಗಳೂರು ಕಂಟೋನ್ಮೆಂಟ್ ನಿಲ್ದಾಣವನ್ನು ತಲುಪುತ್ತೆ. ಅದೇ ರೀತಿ ಟ್ರೈನ್ ನಂಬರ್ 06263 KSR ಬೆಂಗಳೂರು ಪುಣೆ ಈ ರೈಲು 7/12/2025 KSR ಬೆಂಗಳೂರಿನಿಂದ ರಾತ್ರಿ 7:30ಕ್ಕೆ ಹೊರಟು ಮರುದಿನ ಮಧ್ಯಾಹ್ನ 2:30ಕ್ಕೆ ಪುಣೆಯನ್ನು ತಲುಪುತ್ತೆ. ಅದೇ ರೀತಿ ಟ್ರೈನ್ ನಂಬರ್ 06264 ಪುಣೆ ಬೆಂಗಳೂರು ಕಂಟೋನ್ಮೆಂಟ್ ಟ್ರೈನು 8/12/2025 ಮಧ್ಯಾಹ್ನ 3:30ಕ್ಕೆ ಪುಣೆಯಿಂದ ಹೊರಟು ಮರುದಿನ ಬೆಳಗ್ಗೆ 9:30ಕ್ಕೆ ಬೆಂಗಳೂರು ಕಂಟೋನ್ಮೆಂಟ್ ಟ್ರೈನ್ ನಿಲ್ದಾಣವನ್ನು ತಲುಪುತ್ತೆ. ಅದೇ ರೀತಿ ಟ್ರೈನ್ ನಂಬರ್ 06255 KSR ಬೆಂಗಳೂರು ಚೆನ್ನೈ ಎಗ್ಮೋರ್ ಟ್ರೈನು ನಾಳೆ 7/12/2025 ಬೆಳಗ್ಗೆ 8:05ಕ್ಕೆ ಬೆಂಗಳೂರಿನಿಂದ ಹೊರಟು ಮಧ್ಯಾಹ್ನ 2:45ಕ್ಕೆ ಚೆನ್ನೈ ಎಗ್ಮೋರ್ ನಿಲ್ದಾಣವನ್ನು ತಲುಪುತ್ತೆ. ಅದೇ ರೀತಿ ಟ್ರೈನ್ ನಂಬರ್ 06256 ಚೆನ್ನೈ ಎಗ್ಮೋರ್ KSR ಬೆಂಗಳೂರು ರೈಲು ನಾಳೆ ಮಧ್ಯಾಹ್ನ 3:45ಕ್ಕೆ ಚೆನ್ನೈ ಎಗ್ಮೋರ್ನಿಂದ ಹೊರಟು ರಾತ್ರಿ 10:45ಕ್ಕೆ KSR ಬೆಂಗಳೂರು ನಿಲ್ದಾಣವನ್ನು ತಲುಪುತ್ತೆ. ಮತ್ತೆ ಒಂದು ಟ್ರೈನು 06255 KSR ಬೆಂಗಳೂರು ಚೆನ್ನೈ ಸೆಂಟ್ರಲ್ ರೈಲು ಇದು 8ನೇ ತಾರೀಕು ಬೆಳಗ್ಗೆ 8:05ಕ್ಕೆ ಬೆಂಗಳೂರಿನಿಂದ ಹೊರಟು ಮಧ್ಯಾಹ್ನ 2:45ಕ್ಕೆ ಚೆನ್ನೈನ ತಲುಪುತ್ತೆ. ಅದೇ ರೀತಿ 8ನೇ ತಾರೀಕು ಮಧ್ಯಾಹ್ನ ಟ್ರೈನ್ ನಂಬರ್ 06256 ಚೆನ್ನೈ ಸೆಂಟ್ರಲ್ ಬೆಂಗಳೂರು ರೈಲು ಇದು ಸಂಜೆ 4:10ಕ್ಕೆ ಚೆನ್ನೈನಿಂದ ಹೊರಟು ರಾತ್ರಿ 10:45ಕ್ಕೆ ಬೆಂಗಳೂರು ಸ್ಪೆಷಲ್ ಟ್ರೈನ್ಗಳ ಹೇಗೆ? ಹೌದು, ಇದೆಲ್ಲ ವಿಶೇಷ ರೈಲುಗಳು. ಇದು ಅಂದ್ರೆ ಇಂಡಿಗೋ ಫ್ಲೈಟ್ ಎಫೆಕ್ಟ್ ನಿಂದ ಈಗ ಸ್ಪೆಷಲ್ ಟ್ರೈನ್ಗಳು ಬಿಟ್ಟಿರ್ತಾವೆ. ಹೌದು, ಇದು ವೇಟಿಂಗ್ ಲಿಸ್ಟ್ ಎಲ್ಲ ಜಾಸ್ತಿ ಆಗಿದೆ, ಮತ್ತೆ ಅದು ಫ್ಲೈಟ್ ಕ್ಯಾನ್ಸಲ್ ಆಗಿದೆ. ಸೊ ಇದನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಎಲ್ಲಿ ಜನಗಳಿಗೆ ಎಲ್ಲಿ ಬೇಡಿಕೆ ಇದೆ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಆ ನಿಲ್ದಾಣಗಳಿಗೆ ವಿಶೇಷ ರೈಲುಗಳನ್ನ ನಾವು ಓಡಿಸ್ತಾ ಇದ್ದೀವಿ. ಸದ್ಯಕ್ಕೆ ಪುಣೆ, ದೆಹಲಿ, ಚೆನ್ನೈ ಈ ಒಂದು ಭಾಗಕ್ಕೆ ಮತ್ತೆ ಸರ್ ಮುಂಬೈ ಟ್ರೈನ್ ಏನಿದೆನಾ? ಮುಂಬೈಗೆ ಸ್ಪೆಷಲ್ ಟ್ರೈನ್ ಬಿಡ್ಬೇಕಂತ ಏನು ಪ್ಲಾನ್ ಇದೆನಾ ಹೇಗೆ ಸರ್ ಅಂತ? ಅದೇ ನಾವು ಅದು ನೋಡ್ತೀವಿ ಇವಾಗ, ಮತ್ತೆ ಅಲ್ಲಿಗೆ ಬೇಡಿಕೆ ಹೇಗಿದೆ ನೋಡ್ಕೊಂಡು ನಾವು ಆ ನಿರ್ಧಾರವನ್ನು ಸರ್ ತಗೋತೀವಿ. ಕೆಲವೊಂದು ಟಿಕೆಟ್ ಬುಕಿಂಗ್ ಆಗ್ತಿಲ್ಲ ಮತ್ತು ವೇಟಿಂಗ್ ಲಿಸ್ಟ್ ಎಲ್ಲ ಬರ್ತಿದೆ ಅಂತ ಸ್ವಲ್ಪ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲ, ಅದೇ ಅದಕ್ಕೋಸ್ಕರನೇ ಈಗ ವೇಟಿಂಗ್ ಲಿಸ್ಟ್ ಬರ್ತಾ ಇರೋದ್ರಿಂದಾನೇ ನಾವು ಎಲ್ಲೆಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ, ಎಲ್ಲೆಲ್ಲಿ ವೇಟಿಂಗ್ ಲಿಸ್ಟ್ ಜಾಸ್ತಿ ಇದೆ ಆ ಭಾಗಕ್ಕೆ ನಾವು ಈ ವಿಶೇಷ ರೈಲುಗಳನ್ನ ಓಡಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೆ ಇನ್ನೇನಾದ್ರು ಬೇಡಿಕೆ ಇದ್ರೆ ಮತ್ತೆ ನಾವು ಅದನ್ನು ಗಮನದಲ್ಲಿ ಇಟ್ಕೊಂಡು ವಿಶೇಷ 5ನೇ ದಿನ ಸರ್ ಇಂದು ಸಹ ಫ್ಲೈಟ್ ರದ್ದಾಗಿದೆ, ಓಡಾಡ್ತಿಲ್ಲ ಫ್ಲೈಟ್ಗಳು. ಹೌದೌದು, ನಾವು ನೋಡ್ತಾ ಇದ್ದೀವಿ. ಮತ್ತೆ ಏನಾದ್ರು ಹೆಚ್ಚುವರಿ ವಿಶೇಷ ರೈಲುಗಳು ಬೇಕಿದ್ರೆ ಅದನ್ನು ನಾವು ನಮ್ಮ ಹೆಡ್ ಕ್ವಾರ್ಟರ್ಸ್ನಿಂದ ಮತ್ತು ರೈಲ್ವೆ ಬೋರ್ಡಿಂದ ನಿರ್ಧಾರವನ್ನು ತಗೊಂಡು ವಿಶೇಷ ರೈಲುಗಳನ್ನ ನಾವು ಎಲ್ಲೆಲ್ಲಿಗೆ ಅಗತ್ಯ ಇದೆ ಅಲ್ಲಿಗೆಲ್ಲ ಓಡಿಸ್ತೀವಿ ನಾವು. ಥ್ಯಾಂಕ್ ಯು ಸರ್. ಇದಿಷ್ಟು ನೈಋತ್ಯ ವಿಭಾಗದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ರೈಲ್ವೆ ಡಿಪಾರ್ಟ್ಮೆಂಟ್ನ ಪ್ರಾಣೇಶ್ವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.